ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ DAನ ಹೆಚ್ಚಳ ಮಾಡ್ತಾ ಇದೆ ಸರ್ಕಾರ. ನೋಡಿ, ಸರ್ಕಾರಿ ನೌಕರರಿಗೆ DA ಅಂದರೆ ತುಟ್ಟಿ ಭತ್ಯೆಯನ್ನು ಏರಿಕೆ ಮಾಡೋದ್ರಿಂದ ಅವರ ಸಂಬಳ ಮತ್ತು ಪಿಂಚಣಿಯಲ್ಲಿ ಹೆಚ್ಚಳ ಆಗೇ ಆಗುತ್ತೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ತುಟ್ಟಿ ಭತ್ಯೆ ಹೆಚ್ಚಳ ಯಾವ ರೀತಿ ಆಗ್ತಾ ಇದೆ ಮತ್ತು ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಏನು ಅನುಕೂಲ ಸಿಗುತ್ತೆ, ಯಾವ ಬೆನಿಫಿಟ್ಗಳು ಸಿಗುತ್ತೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಿಹಿ ಸುದ್ದಿಯೊಂದನ್ನು ಇದೇ ಸೆಪ್ಟೆಂಬರ್ನಲ್ಲಿ ನೀಡಲಾಗ್ತಾ ಇದೆ ಸರ್ಕಾರದಿಂದ. ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದ್ದು, ಇದರಿಂದ ಲಕ್ಷಾಂತರ ನೌಕರರು ಮತ್ತು ನಿವೃತ್ತರಿಗೆ ಆರ್ಥಿಕ ನೆರವು ಸಿಗಲಿದೆ. ಈ ತುಟ್ಟಿ ಭತ್ಯೆ ಏರಿಕೆ ಜೀವನದ ವೆಚ್ಚದ ಏರಿಕೆಯನ್ನು ಸರಿದೂಗಿಸಲು ಸಹಾಯವಾಗಿದ್ದು, ಸರ್ಕಾರಿ ನೌಕರರ ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ತುಟ್ಟಿ ಭತ್ಯೆ ಯಾವ ರೀತಿ ಹೆಚ್ಚಳವನ್ನು ಮಾಡಲಾಗುತ್ತೆ ಅಂದರೆ, ಕೇಂದ್ರ ಸರ್ಕಾರ ವಾರ್ಷಿಕವಾಗಿ 2 ಬಾರಿ ತುಟ್ಟಿ ಭತ್ಯೆಯನ್ನು ಪರಿಷ್ಕರಿಸುತ್ತೆ. ಒಂದು ಜನವರಿಯಿಂದ ಜೂನ್ ಮತ್ತು ಇನ್ನೊಂದು ಜುಲೈನಿಂದ ಡಿಸೆಂಬರ್ ಅವಧಿಗೆ. ಈ ಪರಿಷ್ಕರಣೆಯು ಆಲ್ ಇಂಡಿಯಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದನ್ನು ಆಧರಿಸಿದ್ದು, ಇದು ದಿನಬಳಕೆಯ ವಸ್ತುಗಳ ಬೆಲೆ ಏರಿಕೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. 2025 ಜನವರಿಯಿಂದ ಜೂನ್ ಅವಧಿಯ DA ಪರಿಷ್ಕರಣೆಯು ಸೆಪ್ಟೆಂಬರ್ 2025ರಲ್ಲಿ ಅನುಷ್ಠಾನಗೊಳ್ಳುವ ಸಾಧ್ಯತೆ ಇದೆ ಅಂತ ಕೇಂದ್ರ ಸರ್ಕಾರದ ಮೂಲಗಳು ಈಗ ತಿಳಿಸಿರ್ತಕ್ಕಂಥದ್ದು. ಈ ಏರಿಕೆ 7ನೇ ವೇತನ ಆಯೋಗದ ಶಿಫಾರಸುಗಳಿಗೆ ಅನುಗುಣ ಆಗಿರುತ್ತೆ. ಹಾಗೆ 2025 ಮಾರ್ಚ್ನಲ್ಲಿ ನೋಡಿ, ಕೇಂದ್ರ ಸರ್ಕಾರವು ತುಟ್ಟಿ ಭತ್ಯೆಯನ್ನು %2 ಹೆಚ್ಚಿಸಿತ್ತು. ಇದರಿಂದ DA %53ರಿಂದ 55ಕ್ಕೆ ಏರಿಕೆ ಆಗಿತ್ತು. ಈಗ ಸೆಪ್ಟೆಂಬರ್ 2025ರಲ್ಲಿ ಮತ್ತೊಮ್ಮೆ %3ರಿಂದ 4ರಷ್ಟು DAಯನ್ನು ಏರಿಕೆ ಮಾಡುವ ಸಂಭವವಿದೆ ಅಂತ ಈಗ ತಿಳಿದು ಬಂದಿದೆ. ಈ ಏರಿಕೆಯು ಸರ್ಕಾರಿ ನೌಕರರ ಮಾಸಿಕ ಸಂಬಳದಲ್ಲಿ ಗಣನೀಯ ಹೆಚ್ಚಳವನ್ನು ತರುವುದರ ಜೊತೆಗೆ ಪಿಂಚಣಿದಾರರಿಗೂ ಆರ್ಥಿಕ ಸ್ಥಿರತೆಯನ್ನು ಒದಗಿಸಲಿದೆ. ನೋಡಿ, DA ಏರಿಕೆ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡಲಾಗುತ್ತೆ ಅಂದರೆ, ತುಟ್ಟಿ ಭತ್ಯೆ ಏರಿಕೆಯನ್ನು AICPI ಡೇಟಾದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತೆ. ಈ ಸೂಚಿಯು ಆಹಾರ, ಇಂಧನ, ವಸತಿ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಪರಿಗಣಿಸುತ್ತೆ. ಈ ಡೇಟಾದ ಆಧಾರದ ಮೇಲೆ ಸರ್ಕಾರ %3ರಿಂದ %4ರಷ್ಟು DA ಹೆಚ್ಚಳವನ್ನು ಘೋಷಿಸುವ ಸಾಧ್ಯತೆ ಇದೆ. ಉದಾಹರಣೆಗೆ ನೋಡಿ, ಒಬ್ಬ ನೌಕರನ ಮೂಲ ವೇತನ ₹50,000 ಆಗಿದ್ದರೆ %4ರಷ್ಟು DA ಏರಿಕೆಯಿಂದ ತಿಂಗಳಿಗೆ $2,000 ಹೆಚ್ಚುವರಿ ಸಂಬಳ ದೊರೆಯಬಹುದು. ಸೊ ಇದರಿಂದ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ ಏನೇನು ಪ್ರಯೋಜನಗಳಾಗುತ್ತೆ DA ಹೆಚ್ಚಳದಿಂದ ಅಂತ ನೋಡೋದಾದರೆ, ನೋಡಿ, ಮೊದಲಿಗೆ ಸಂಬಳದಲ್ಲಿ ಏರಿಕೆ ಆಗುತ್ತೆ. ನೋಡಿ, ಮಾಸಿಕ ಸಂಬಳದಲ್ಲಿ ಗಣನೀಯ ಹೆಚ್ಚಳ ಆಗೋದ್ರಿಂದ ಆರ್ಥಿಕ ಭದ್ರತೆ ಸಿಗಲಿದೆ ಮತ್ತು ಪಿಂಚಣಿಯಲ್ಲಿ ಏರಿಕೆ ಕೂಡ ಆಗುತ್ತೆ. ನಿವೃತ್ತರಿಗೆ ತಮ್ಮ ಪಿಂಚಣಿಯಲ್ಲಿ ಹೆಚ್ಚುವರಿ ಮೊತ್ತ ದೊರೆಯಲಿದ್ದು, ಇದು ಜೀವನ ವೆಚ್ಚವನ್ನು ಭರಿಸಲು ಸಹಾಯ ಆಗುತ್ತೆ ಮತ್ತು ಹಬ್ಬದ ಸಮಯದಲ್ಲಿ ಆರ್ಥಿಕ ನೆರವು ಸಿಗುತ್ತೆ. ಈಗ ಮುಂದೆ ಬರ್ತಾ ಇರ್ತಕ್ಕಂಥ ದಸರಾ ಮತ್ತು ದೀಪಾವಳಿಯಂತಹ ಹಬ್ಬಗಳ ಸಂದರ್ಭದಲ್ಲಿ ಈ ಹೆಚ್ಚುವರಿ ಆದಾಯವು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಲಿದೆ ಮತ್ತು ಬೆಲೆ ಏರಿಕೆಯ ಸಮತೋಲನವನ್ನು ಇದು ಕಾಪಾಡುತ್ತೆ. ಸ್ನೇಹಿತರೆ, ನೋಡಿ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯನ್ನು ಸಮತೋಲನಗೊಳಿಸಲು ಈ DA ಏರಿಕೆ ಸಹಾಯ ಆಗುತ್ತೆ. ಇದರ ಜೊತೆಗೆ ನೌಕರರ ಸಂಘಟನೆಗಳ ಬೇಡಿಕೆ ಒಂದಷ್ಟಿದೆ. ಏನಪ್ಪ ಅಂತಂದರೆ, ಕೇಂದ್ರ ಸರ್ಕಾರಿ ನೌಕರರ ಸಂಘಟನೆಗಳು ಕನಿಷ್ಠ %4ರಷ್ಟು DA ಏರಿಕೆಯನ್ನು ಒತ್ತಾಯಿಸಿವೆ. ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಮತ್ತು ಜೀವನ ವೆಚ್ಚದ ಏರಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಬೇಡಿಕೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಈ ಏರಿಕೆಯು ಸೆಪ್ಟೆಂಬರ್ 2025 ಮೊದಲ ವಾರದಲ್ಲಿ ಘೋಷಣೆಯಾಗುವ ನಿರೀಕ್ಷೆ ಇತ್ತು. ಸೊ ಈಗಾಗಲೇ 2ನೇ ವಾರ ರನ್ನಿಂಗಲ್ಲಿದೆ. ಸೊ ಈ ಸೆಪ್ಟೆಂಬರ್ ಅಂತ್ಯದಲ್ಲಿ ಅಥವಾ ಅಕ್ಟೋಬರ್ ಮೊದಲ ವಾರದಲ್ಲಿ ಇದು ಘೋಷಣೆಯಾಗುವ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಸೊ ದಸರಾ ಮತ್ತು ದೀಪಾವಳಿ ಹಬ್ಬಗಳು ಈಗ ಮುಂದೆ ಬರ್ತಾ ಇರ್ತಕ್ಕಂಥ ಹಬ್ಬಗಳಾಗಿರೋದ್ರಿಂದ ಈ ಹಬ್ಬದ ಸಂದರ್ಭದಲ್ಲಿ ತುಟ್ಟಿ ಭತ್ಯೆ ಅಂದರೆ DAನ ಹೆಚ್ಚಳ ಮಾಡೋದ್ರಿಂದ ನೌಕರರಿಗೆ ಮತ್ತು ನಿವೃತ್ತ ನೌಕರರಿಗೆ ತುಂಬ ಅನುಕೂಲವಾಗುವ ಸಾಧ್ಯತೆಗಳಿವೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಅಧಿಕೃತ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.